ಏಯ್ ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಿ ನಾನ್ ಬಂದ್ರೆ ನಿಂಗೇನ್ ಕಷ್ಟ? ವಾ ವೀರಣ್ಣವ್ರೆ, ಸುಮಕ್ಕ ದಯವಿಟ್ಟು ಕ್ಷಮಿಸ್ಬಿಡಿ. ಇವನು ಮನೇಲಿ ಮಲಗಿದ್ದ, ಅದ್ಯಾವ ಗಳಿಗೆಲ್ಲ ಎದ್ದು ಬಂದು ನನಗೂ ಗೊತ್ತಾಗ್ತಿಲ್ಲ. ಸುಶಾಂತ್ ಸುಮ್ಮನೆ ನಡಿ. ನಡಿ? ಈಗ ಎಲ್ಲಿಗ್ ನಡಿ? ಇದೊಳ್ಳೆ ಚೆನ್ನಾಗಿದೆಯಲ್ಲ. ನಾನ್ ನಮ್ಮ ಮಾವನ್ ಮನೆಯಲ್ಲೇ ಇರ್ತೀನಿ. ನಾನ್ ಬರ್ಬೇಕು ಅಂದ್ರೆ ನನ್ನ ಹೆಂಡತಿ ನನ್ ಜೊತೆ ಬರ್ಬೇಕು. ಸುಮ್ಮನೆ ನಡಿಯೋ. ಬಾವಾ ಬಿಟ್ಬಿಡಿ ಬಾವಾ. ಇಷ್ಟೊತ್ತಲ್ಲಿ ಹೇಗ್ ಕರ್ಕೊಂಡು ಹೋಗ್ತೀರಾ? ಇಲ್ಲಿಂದ ಹೋಗ್ಬೇಕಾದ್ರೆ ಏನಾದ್ರೂ ಬಿದ್ಗಿದ್ಬಿಟ್ರೆ? ಬೇಡಮ್ಮ, ಇಲ್ಲೇ ಇರ್ಲಿ ಬಿಡಿ ಬಾವಾ. ಹೋದ್ರೆ ಹೋಗ್ಲಿ. ಹೋಗ್ಲಿ ಬಿಡಿ? ಏನಿದು ಹೋಗ್ಲಿ ಬಿಡಿ ಅನ್ಬಿಟ್ರೆ? ಇದೊಳ್ಳೆ ಚೆನ್ನಾಗಿದೆಯಲ್ಲ. ನೀನ್ ನನ್ನ ಹೆಂಡತಿ ಅರ್ಚನಾ, ನೀನ್ ನಮ್ಮ ಮನೆಗ್ ಬರ್ಬೇಕು. ಬಾ. ಏ ಸುಶಾಂತ್, ಬಿಡು ಕೈ, ಬಿಡು ಕೈ. ನಿನ್ ಡ್ರಾಮಾಗಳು ಸಾಕು, ಸುಮ್ನೆ ಬಾ. ಅಣ್ಣ ನಾನ್ ಡ್ರಾಮಾ ಮಾಡ್ತಿಲ್ಲಣ್ಣ. ಪ್ರೀತಿಯ ಭಾವ ವೀರಣ್ಣ. ಬಾರೋ ಸುಮ್ನೆ. ನಾನೇನು ಇನ್ನೂ ಮಾಡೇ ಇಲ್ಲ, ಮುಂಚೆನೆ ಇದೆಯಾ? ನಡಿ ಸುಶಾಂತ್. ನಮ್ಮ ಭಾವ ಅವರು ಪ್ರೀತಿಯ ಭಾವ ಬಾರೋ ಸುಶಾಂತ್, ಸುಮ್ನೆ. ಷಷ್ಠಂ ಮನುಷ್ಯ ಚಿಂತನಂ, ಸಪ್ತಮಂ ದೈವ ಚಿಂತನಂ. ಮನುಷ್ಯ ಒಂದು ವಿಚಾರನ 6 ಥರ ಯೋಚನೆ ಮಾಡಿದ್ರೆ ಭಗವಂತ 7ನೇದು ಯೋಚನೆ ಮಾಡ್ತಾನಂತೆ. ನಾವೆಲ್ಲರೂ ಏನೇನೋ ಮಾಡಕ್ ಹೋಗ್ತಾ ಇದ್ದೀವಿ, ಅದು ಬೇರೆ ಇನ್ನೇನೇನೋ ಆಗ್ತಾ ಇದೆ. ನನಗೊಂಥರ ಭಯ ಆಗ್ತಾ ಇದೆ ಸುಮತಿ. ಇದು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೋ ಅನ್ನೋ ಭಯ. ರೀ, ಏನ್ರಿ ಇದು ಸುಶಾಂತು? ಅಲ್ಲ, ಇವ್ರು ಈ ತರ ಇರ್ಬೋದು ಅಂತ ನಾವ್ ಯೋಚನೆ ಕೂಡ ಮಾಡಿಲ್ವಲ್ರಿ. ಇಷ್ಟೊಂದ್ ಕೆಟ್ಟ ಮನುಷ್ಯನ ಈತ. ಅದ್ಕೆ ದಯವಿಟ್ಟು ಅವ್ರ ಬಗ್ಗೆ ಆತರ ಮಾತಾಡ್ಬಿಡಿ. ಅವ್ರಿಗೇನೋ ಸ್ಟ್ರೆಸ್ ಇರ್ಬೇಕು ಅನ್ಸುತ್ತೆ, ಅದಕ್ಕೆ ಆತರ ಬಿಹೇವ್ ಮಾಡಿದ್ದಾರೆ ಅಷ್ಟೇ. ಆದ್ರೆ ಅವ್ರು ಯಾವತ್ತೂ ಇದಕ್ ಮುಂಚೆ ಆತರ ಮಾಡೇ ಇಲ್ಲ. ಅದಕ್ಕೆ ಅದವ್ರ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಅದಕ್ಕೆ ಅಮ್ಮ, ಅಚ್ಚು, ನಿನಗೆ ಹೇಗಮ್ಮ ಗೊತ್ತು? ನೋಡೋದು ಯಾಕಂದ, ಎಷ್ಟು ಕಡಿಮೆ ಅವಧಿಯಲ್ಲಿ ಅವ್ರನ್ನ ನೀನೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ನ ಮಟ್ಟಕ್ಕೆ ಆ ಮನುಷ್ಯ ನಿನ್ನ ಅರ್ಥ ಮಾಡ್ಕೊಳ್ಳೇ ಇಲ್ವಲ್ಲಮ್ಮ. ಅಣ್ಣ, ಆ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಅಣ್ಣ. ಹಾಗಾಗಿ ಅವ್ರ ಕ್ಯಾರೆಕ್ಟರ್ನ ಅನಲೈಸ್ ಮಾಡಿದ್ದೀನಿ ಅಷ್ಟೇ. ನನ್ನ ಪ್ರಕಾರ ಅದು ಸ್ಟ್ರೆಸ್ಸೇ ಇರಬೇಕು. ನೋಡಿ, ನೀವೇನು ಭಯ ಪಡೋದ್ ಬೇಕಾಗಿಲ್ಲ. ಅದಕ್ಕೆ ಅಣ್ಣನ್ ಕರ್ಕೊಂಡು ನೀವು ಹೋಗಿ. ಅಣ್ಣ, ಅಮ್ಮ ಆರಾಮಾಗಿ ಮಲ್ಕೋ. ಬನ್ನಿ. ಸರಿ ಕಂದ, ಬಾಗ್ಲ ನಾನು ಹಾಕ್ತೀನಿ, ನೀನ್ ಹೋಗು. ಏನ್ ಹೀಗಾಗ್ಬಿಟ್ರು? ಮೊದ್ಲು ಹೀಗಿರ್ಲಿಲ್ವಲ್ಲ. ಮತ್ತೆ ನಾನ್ ಮಾತಾಡ್ಬೇಕಾದ್ರೆ ಯಾಕೆ ಒಂದು ಕ್ಷಣ ಎಚ್ಚರ ತಪ್ಪಿಟ್ಟೆ? ಯಾವುದೋ ಟೆನ್ಷನ್ನಲ್ಲಿ ಇನ್ನೇನೋ ಮಾತಾಡೋಕೋಗಿ ವಿಷಯ ಬಾಯ್ಬಿಟ್ಬಿಟ್ಟಿದ್ರೆ? ಇಲ್ಲ, ಶಾಂತಿ, ಹುಷಾರು. ಅರ್ಚನನ್ನ ಕರ್ಕೊಂಡ್ ಬಂದು ಸೇರ್ಸೋವರೆಗೂ ತುಂಬಾ ಹುಷಾರಾಗಿರ್ಬೇಕು. ನೀನ್ ಯಾರು ಏನು ಅಂತ ಇಲ್ಲಿ ಯಾರಿಗೂ ಹೇಳಕ್ ಹೋಗ್ಬೇಡ. ಸುಶಾಂತ್ ಬಗ್ಗೆ ನನಗ್ ಗೊತ್ತು. ಅವರು ಮೊದ್ಲಿಂದಲೂ ನನ್ನ ತುಂಬಾ ಪ್ರೀತಿಸ್ತಿದ್ರು. ಆ ಮಂತ್ರ ಬರ್ದೇ ಹೋಗಿದ್ದಿದ್ರೆ ನನ್ನ ಜೀವನ ತುಂಬಾ ಚೆನ್ನಾಗಿರೋದು. ಸಾರಿ ಸುಶಾಂತ್, ಸಾರಿ. ಏನಮ್ಮ ಸಾಧನ, ಎಷ್ಟೊತ್ತಾಯ್ತು ನಿನ್ ಗಂಡ ಹೋಗಿ ಇನ್ನು ಏನು ಅಂತಾನೂ ಗೊತ್ತಾಗ್ಲಿಲ್ಲ, ಬರ್ಲೂ ಇಲ್ಲ. ಅಲ್ಲಿ ಏನ್ ಮಾತುಕತೆ ನಡೆದಿದ್ಯೋ, ಏನ್ ಹೆಚ್ಚು ಕಡಿಮೆ ಆಗಿದ್ಯೋ ನನ್ಗೇನೂ ಗೊತ್ತಾಗ್ತಿಲ್ಲ. ಅಯ್ಯೋ ಅತ್ತೆ,
ಏನು ಆಗಲ್ಲ, ಸುಮ್ನೆ ಇರಿ. ಏನು ಆಗಲ್ಲ ಅಂತ ಹೇಗ್ ಹೇಳ್ತ್ಯಾ? ಇವ್ನಿಗೆ ಯಾಕೆ ಇಂತ ಕೆಟ್ಟ ಬುದ್ಧಿ ಆಯ್ತು ಬಂತು? ಅತ್ತೆ, ಯಾಕೆ ಸಿದ್ದು ಹೀಗ್ ಹೋಗಿದಾರಲ್ಲ, ಮಾಡ್ತಿದ್ದಾರೆ? ಕರ್ಕೊಂಡ್ ಬರ್ತಾರೆ, ಸುಮ್ನೆ ಇರಿ ಏನೋ ಸ್ವಲ್ಪ. ಭಯ ಆಗ್ತಿದೆಯಮ್ಮ. ಅಮ್ಮ ಬಾ ಸುಶಾಂತ್, ಬಾ ಏ, ಕೂತ್ಕೋ. ಅಲ್ಲಪ್ಪ, ನೀನ್ ಈ ಅವತಾರದಲ್ಲಿ ಅಲ್ಲಿ ಹೋಗಿ ಅಯ್ಯೋ ಅವನ ಹತ್ರ ಏನ್ ಮಾತಾಡ್ತೀಯ? ಬಾ ಇಲ್ಲಿ. ಅಮ್ಮ ಏಯ್, ಅಮ್ಮ ಏನೋ ಆಗಿದೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವನ್ಗೆ ಬೆಳಿಗ್ಗೆ ಕುಡ್ದಿರೋದು ಇನ್ನೂ ಇಳ್ದಿಲ್ಲಮ್ಮ, ಹಾಗಾಗಿ ಹೀಗ್ ಮಾಡಿದ್ದಾನಷ್ಟೇ. ಆದ್ರೆ